ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಗಾಡ್ ಬ್ಲೆಸ್ ಯು ಆಲ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಸಬ್ಜೆಕ್ಟ್ ಅಕೌಂಟೆನ್ಸಿ ಆಗಿರುತ್ತೆ. ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಲಿದೆ. ಇವತ್ತು ನಡೆದಿರುವಂತಹ ಅಕೌಂಟೆನ್ಸಿ ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡಿ ಕೊಡುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ತಾವುಗಳು ನೋಡ್ಬೋದು. ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಅಂತ ಇದೆ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತದೆ. ಓನರ್ಸ್ ಆಫ್ ದಿ ಕಂಪನಿ ಇಸ್ ದ ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ನಮ್ಮ ಅಭಿಷೇಕ್ ಕಮ್ಮಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಚೈಲ್ಡ್. ಸುಮಾರು 4 ಪ್ರಶ್ನೆ ಪತ್ರಿಕೆಗಳನ್ನು ಇವರು ನಮಗೆ ಕಳಿಸಿಕೊಟ್ಟಿದ್ದಾರೆ. ಡಿಬೆಂಚರ್ ಹೋಲ್ಡರ್ ಆರ್ ಡ್ಯಾಶ್ ಅಂತ ಇದೆ. ಇದಕ್ಕೆ 100% ಸರಿಯಾದ ಉತ್ತರ ಲೆಂಡರ್ಸ್ ಆಫ್ ದಿ ಕಂಪನಿ. ಕ್ವಶನ್ ನಂಬರ್ 3, ಕರೆಂಟ್ ಅಸೆಟ್ಸ್ ಡಸ್ ನಾಟ್ ಇನ್ಕ್ಲೂಡ್ ಡ್ಯಾಶ್ ಅಂತ ಇದೆ. ನಮ್ಮ ವಿದ್ಯಾರ್ಥಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಂತ ಬರೆದು ಬಂದುಬಿಟ್ಟಿದ್ದಾರೆ. ಪಾಪ, ಅದು ರಾಂಗ್ ಆನ್ಸರು. ಸರಿಯಾದ ಉತ್ತರ ಬಂದು ಅದಕ್ಕೆ ಬಿಲ್ಡಿಂಗ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಅಂತ ನನಗೆ ಅನಿಸ್ತಾ ಇದೆ. ಬನ್ನಿ ವಿದ್ಯಾರ್ಥಿಗಳೇ, ಯಾರಾದರೂ ರ್ಯಾಂಕ್ ಸ್ಟೂಡೆಂಟ್ಸ್ ನೋಡ್ತಾ ಇದ್ದರೆ ಎಲ್ಲ ಆನ್ಸರ್ಸ್ 1, 2, 3, 4ಗೆ ಏನೋ ಬಿನೋ ಸಿನೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ. 4ನೆಯ ಪ್ರಶ್ನೆ ನೋಡೋಣ. ದಿ ಪ್ರಿಸ್ಕ್ರೈಬ್ಡ್ ಫಾರ್ಮ್ ಆಫ್ ಬ್ಯಾಲೆನ್ಸ್ಡ್ ಶೀಟ್ ಫಾರ್ ದಿ ಕಂಪನೀಸ್ ಹ್ಯಾಸ್ ಬೀನ್ ಗಿವನ್ ಇನ್ ದ ಶೆಡ್ಯೂಲ್ ಡ್ಯಾಶ್. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ಬನ್ನಿ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ ಮಕ್ಕಳೇ. ಇದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟು, ನಿಮ್ಮ ಬಳಿ ಇರುವಂತಹ ನಿಮ್ಮ ಯೂನಿಟ್ ಟೆಸ್ಟಿನ ಪ್ರಶ್ನೆ ಪತ್ರಿಕೆ ನಮ್ಮ ಮೇಲ್ ಐಡಿಗೆ ಕಳಿಸಿಕೊಟ್ರೆ ಬಹಳ ಜನಕ್ಕೆ ಹೆಲ್ಪ್ ಆಗುತ್ತೆ ಕಣ್ರೋ. ಆಲ್ ಇನ್ ಒನ್ PDF 99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐ ಡಿ ಆಗಿರುತ್ತದೆ. ಬನ್ನಿ ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ. ಎ ಕಂಪನಿ ಈಸ್ ಆ್ಯನ್ ಡ್ಯಾಶ್ ಪರ್ಸನ್ ಅಂತ ಇದೆ. ಆರ್ಟಿಫಿಷಿಯಲ್ ಪರ್ಸನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 6, 1000 10% ಡಿಬೆಂಚರ್ ಇಶ್ಯೂಡ್ ಅಟ್ ಪಾರ್ 10% ಮೀನ್ಸ್ ವಾಟ್? ಅದು ಇಂಟ್ರೆಸ್ಟ್ ಅಂತ. ಇದು ನಾನು ಒಂದು ಕ್ವಶನ್ ಪೇಪರಲ್ಲಿ ನಿಮಗೆಲ್ಲರಿಗೂ ಕೂಡ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಶೇರ್ ಕ್ಯಾಪಿಟಲ್ ಅಪಿಯರ್ಸ್ ಅಂಡರ್ ದಿ ಹೆಡ್ ಡ್ಯಾಶ್ ಅಂತ ಇದೆ. ಇಂಟ್ರೆಸ್ಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ವಿದ್ಯಾರ್ಥಿಗಳೇ, ಮ್ಯಾಚ್ ದ ಫಾಲೋಯಿಂಗ್ ನೋಡೋಣ ಅಲ್ವಾ? ನೋಡ್ರೋ, ಇದು ನಮ್ಮ ಮೇಲ್ ಐ ಡಿ. ಮ್ಯಾಚ್ ದ ಫಾಲೋಯಿಂಗ್ ವೋಟಿಂಗ್ ಅಂತ ಇದೆ. ಇದಕ್ಕೇನು ಆನ್ಸರು? ಈಕ್ವಿಟಿ ಶೇರ್ ಹೋಲ್ಡರ್ ಅಂತ. ಫೋರ್ಫಿಟೆಡ್ ಶೇರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ಯಾನ್ಸಲೇಷನ್ ಆಫ್ ರೈಟ್ಸ್ ಆಫ್ ಶೇರ್ ಹೋಲ್ಡರ್ಸ್. ಡಿಬೆಂಚರ್ಸ್ ಅಂದ್ರೇನು? ಅಕ್ನಾಲೆಜ್ಮೆಂಟ್ ಆಫ್ ಡೆಬಿಟ್ ಅಂತ. ಮ್ಯಾನೇಜ್ಮೆಂಟ್ ಅಂದ್ರೇನು? ಯೂಸರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಹೀಗೆ ಸದಾ ನಮ್ಮ ಜೊತೆ ಇರಲಿ. ಬನ್ನಿ, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 word ಆರ್ ಇನ್ 1 sentences ಈಚ್. ಸ್ಟೇಟ್ ಎನಿ 1 kind ಆಫ್ ಕಂಪನಿ. ಡಿಬೆಂಚರ್ ಹೋಲ್ಡರ್ಸ್ ಆರ್ ನಾಟ್ ದಿ ಮೆಂಬರ್ಸ್ ಆಫ್ ದಿ ಕಂಪನಿ. ಟ್ರೂ ಆರ್ ಫಾಲ್ಸ್? ದಯವಿಟ್ಟು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಗಿವ್ ಆನ್ ಎಕ್ಸಾಂಪಲ್ ಫಾರ್ ನಾನ್ ಕರೆಂಟ್ ಅಸೆಟ್ಸ್. ಇದಾದ ಮೇಲೆ 2 ಪೇಜು ಸುಮಾರು ನಮ್ಮ ಈ ಒಂದು ಕ್ವಶನ್ ಪೇಪರ್ ಇದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐ ಡಿಗೆ ಕಳಿಸಿಕೊಡೋದನ್ನು ಮರೆಯಬೇಡಿ. ವಿದ್ಯಾರ್ಥಿಗಳೇ, ಯಾರೆಲ್ಲ ಇಂಗ್ಲೀಷಲ್ಲಿ ಫೇಲ್ ಆಗ್ತೀನಿ ಅಂದ್ಕೊಂಡಿದ್ರೋ, ಯಾರೆಲ್ಲ ಇಂಗ್ಲೀಷಲ್ಲಿ ಕಡಿಮೆ ಮಾರ್ಕ್ಸ್ ಬರುತ್ತೆ ಅಂದ್ಕೊಂಡಿದ್ರೋ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಲು ದಿಸ್ ಈಸ್ ದ ರೈಟ್ ಪ್ಲಾಟ್ಫಾರಮ್ ಫಾರ್ ಯುವರ್ ಪ್ರೋಗ್ರೆಸ್. ನಾನು ಅಷ್ಟಂತೂ ಹೇಳಬಲ್ಲೆ, ನೀವು ಏನು ಬರಲ್ಲ ಅಂದವರಿಗೂ ಕೂಡ ನಾನು ಪಾಸ್ ಮಾಡಿ ಕೊಡ್ತೀನಿ. ಅದು ಸಬ್ಜೆಕ್ಟ್ ಇಂಗ್ಲೀಷ್ ಆಗಿರುತ್ತೆ. ಆದರೆ ನಾನು ಹೇಳಿದ ಕೆಲಸಗಳನ್ನು ಮಾಡಬೇಕು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 80 out of 80 ಬೇಕಾ? ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಎಲ್ಲ ಗ್ರಾಮರಿನ ಲಿಂಕ್ಸ್ಗಳು ಎಲ್ಲ, ಅಂದರೆ ಕಾಂಜಿ ಪಿಂಜಿ ಎಲ್ಲ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂಥದ್ದು, ವೇಸ್ಟ್ ಯಾವುದೂ ಇಲ್ಲ. ಆ ಲಿಂಕನ್ನು ಕೊಟ್ಟಿರ್ತೇನೆ. ನಿಮ್ಮ ಪಾರ್ಟ್ ವೈಸು ಯಾವುದರಲ್ಲಿ ಡಿಫಿಕಲ್ಟ್ ಇದ್ದರೂ ಅದನ್ನು ಕ್ಲಿಕ್ ಮಾಡ್ಕೊಂಡು ಕಲೀರಿ. ಹಾಗೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಲಿಂಕನ್ನು ನೀಡಿರ್ತೇನೆ. ಧನ್ಯವಾದಗಳು. ಹಾಗೂ ಈ ಏನಂತೀರ ಮಾಡೆಲ್ ಕ್ವಶನ್ ಪೇಪರ್ಸನ್ನು ಈಗಾಗಲೇ ನಾನು ವಿತ್ ಕ್ವಶನ್ ಆನ್ಸರ್ ಅಪ್ಲೋಡನ್ನು ಮಾಡಿದ್ದೇನೆ. ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆಯ ಅಂಕಗಳನ್ನು ಎಕ್ಸಾಮಲ್ಲಿ ತೆಗೀರಿ. ಧನ್ಯವಾದಗಳು. ಮತ್ತೊಮ್ಮೆ ನಮ್ಮ ಅಭಿಷೇಕ್ ಕಮ್ಮಾರ್ ಅವರಿಗೆ. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚೈಲ್ಡ್.